ಸೌಜನ್ಯ ಅಂತಕ್ಕ ಸಂತೋಷ್ ರಾವ್ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ರಾಜ್ಯ ಹೈಕೋರ್ಟಿನ ನ್ಯಾಯಮೂರ್ತಿಗಳು ನಾಯಿಗೆ ಹೋಲಿಸಿದರ ಎನ್ನುವಂತಹ ಒಂದು ಚರ್ಚೆ ಆರಂಭಗೊಂಡಿದೆ. ನಾಯಿ ಬೊಗಳಿದರೆ ಏನು ಎನ್ನುವಂತಹ ಪ್ರಶ್ನೆಯನ್ನು ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಈ ಬಗ್ಗೆ ಒಂದು ಆಡಿಯೋ ಕೇಳ್ತಾ ಇದೆ, ಮತ್ತೊಂದು ವಿಡಿಯೋ ಕ್ಲಿಪ್ಪು ಸಹ ಇದೆ. ಇದು ಹೈಕೋರ್ಟಿನ ಪ್ರೊಸೀಡಿಂಗ್ಸಿನ ವಿಡಿಯೋ. ಆ ವಿಡಿಯೋ ಒಮ್ಮೆ ನೋಡಿಕೊಂಡು ಬನ್ನಿ. ನೋಡಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫೌಲ್ ಮೌತ್. ಸೊ ಈಸ್ ಗಾಟ್ ಎ ಬಿಗ್ ಮೌತ್, ಬಿಗ್ ಫೌಲ್ ಮೌತ್. ಏನ್ ಮಾಡಕ್ಕಾಗುತ್ತೆ? ನಾಯಿ ಬೊಗಳಿದ್ರೆ ಏನಾಗ್ತದೆ? ಏನಾಗಲ್ಲ. ಮತ್ತೆ ನಾಯಿ ಬೊಗಳ್ತದೆ, ಏನ್ ಬೊಗಳ್ತಾನೆ ಇದ್ರೆ ಕಷ್ಟ ಆಗತ್ತೆ. ಏನ್ ಮಾಡಕ್? ಅದಕ್ಕೆ ಎಲ್ಲರೂ ಒಂದ್ ಕಡೆ ಒಂದು ಕ್ಯಾಪ್ ಹಾಕ್ಬೇಕು. ಯು ಲೆಟ್ ಓನ್ಲಿ ಇಗ್ನೋರ್ ದ ಡಾಗ್ ಅಷ್ಟೇ. ಇಲ್ಲ, ಅದು ಇಗ್ನೋರ್ ಮಾಡಿ ನೋಡಿದ್ವಿ. ಇಗ್ನೋರ್ ಮಾಡಿದ್ರು ಅದೇನು ನಿಲ್ಸಲ್ಲ, ಮತ್ತೆ ವಾಪಸ್ ಕಂಟಿನ್ಯೂ ಮಾಡುತ್ತೆ. Then you can consider it as a mad dog and just ignore it, forget and move on. ಕೆಲವು ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಪುತ್ತೂರು ಮಹಿಳಾ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಯಕ್ಷಗಾನ ಕಲಾವಿದರ ತಾಯಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಅವರು ಪುತ್ತೂರು ಮಹಿಳಾ ಠಾಣೆಗೆ ದೂರು ನೀಡಿದ್ದರು. ಈ ದೂರಿನನ್ವಯ ಮಹಿಳಾ ಠಾಣಾ ಪೊಲೀಸರು ತಿಮರೋಡಿಯವರ ವಿರುದ್ಧ ಒಂದು ಕೇಸು ದಾಖಲಿಸಿಕೊಂಡಿದ್ದರು. ತದನಂತರ ತಿಮರೋಡಿ ಮತ್ತು ಅವರ ಸಹಚರರು ಯಕ್ಷಗಾನ ಕಲಾವಿದರ ಬಗ್ಗೆ ಮತ್ತಷ್ಟು ಅವಹೇಳನಕಾರಿಯಾಗಿ ಮಾತುಗಳನ್ನು ಆಡಿದ್ದರು. ಈ ಬಗ್ಗೆ ಯಕ್ಷಗಾನ ಕಲಾವಿದ ಸುಂದರ್ ರೈ ಮಂದಾರ ಅವರು ಪುತ್ತೂರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದರು. ಅಲ್ಲೂ ಒಂದು ಪ್ರಕರಣ ದಾಖಲಾಯಿತು. ಪುತ್ತೂರು ಮಹಿಳಾ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ರಾಜ್ಯ ಹೈಕೋರ್ಟಿಗೆ ಆ ಪ್ರಥಮ ವರ್ತಮಾನ ವರದಿಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸೆಕ್ಷನ್ 482 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನ್ಯಾಯಮೂರ್ತಿಗಳಿಗೆ ಒಂದು ಸಂಶಯ ಕಾಡಿತು. ಯಾಕಂತ ಹೇಳಿದರೆ ದಾಖಲಾಗಿರುವಂತಹ ಪ್ರಕರಣ 3 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆಯ ಅವಧಿ ಇರುವಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಹೈಕೋರ್ಟಿಗೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಂಥ ಅನಿವಾರ್ಯತೆ ಇಲ್ಲ ಮತ್ತು ಆ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಕೋರುವಂತಹ ಪ್ರಮೇಯ ಇಲ್ಲ ಅಂತ ಹೇಳಿ ಸ್ಥಳೀಯ ನ್ಯಾಯಾಲಯವೇ ಜಾಮೀನು ಕೊಡಬಹುದಾದಂತಹ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟಿಗೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಸೆಷನ್ಸ್ ಕೋರ್ಟು ಆ ಅರ್ಜಿಯನ್ನು ವಜಾ ಮಾಡಿತ್ತು. ಆ ಅರ್ಜಿಯ ಬಗ್ಗೆ ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಈ ಬಗ್ಗೆ ವಾದ ಪ್ರತಿವಾದಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳ ಗಮನಕ್ಕೆ ಕೆಲವೊಂದು ಅಂಶಗಳನ್ನು ಪ್ರತಿವಾದಿ ವಕೀಲರು ತಂದಿದ್ದರು. ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಈ ಪ್ರಶ್ನೆಯನ್ನು ಕೇಳಿದರು. ಪ್ರತಿವಾದಿಗಳು ಈ ಪ್ರಕರಣದಲ್ಲಿ ನಿರಂತರವಾಗಿ ಇಂತಹ ಅವಾಚ್ಯ ಶಬ್ದಗಳನ್ನು ಬಳಸಿಕೊಂಡು ಮಾತನಾಡುತ್ತಿದ್ದಾರೆ. ಇದು ಸಾರ್ವಜನಿಕವಾಗಿ ಅವಹೇಳನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದಾಗಿ ಅಪರಾಧಿಗಳಿಗೆ ಯಾವುದೇ ರೀತಿಯ ರಿಯಾಯಿತಿ ತೋರಬಾರದು ಅಂತ ಹೇಳಿ ಕೋರಿಕೊಂಡಿದ್ದರು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ನಾಯಿ ಬೊಗಳಿದರೆ ಏನು, ದೇವಲೋಕ ಏನು ಹಾಳಾಗ್ತದೆಯಾ? ನಾಯಿ ಬೊಗಳ್ತಾ ಇದೆ, ನಾವು ಅದನ್ನು ಇಗ್ನೋರ್ ಮಾಡಬೇಕು, ಅಂದರೆ ಅದನ್ನು ನಿರ್ಲಕ್ಷಿಸಬೇಕು ಅಂತ ಹೇಳಿದರು. ಈ ಮಾತನ್ನು ನ್ಯಾಯಮೂರ್ತಿಗಳು ಹೇಳಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಎಂಬುದಂತೂ ಸ್ಪಷ್ಟ. ಯಾಕಂತ ಹೇಳಿದರೆ ಆ ಪ್ರಕರಣವು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸೇರಿದಂತಹ ಪ್ರಕರಣ ಆಗಿರ್ತದೆ. ಆದ್ದರಿಂದ ಅವರಿಗೆ ಹೇಳಿದ್ದು ಅಂತ ಹೇಳಿ ಆ ವಿಡಿಯೋ ಕ್ಲಿಪ್ಪು ವೈರಲ್ ಆಗ್ತಾ ಇದೆ. ಈ ವಿಚಾರ ಯಾಕೆ ಪ್ರಸ್ತುತ ಆಗುತ್ತದೆ ಅಂತ ಹೇಳಿದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರೌಡಿ ಶೀಟರ್. 10 ಹಲವು ಪ್ರಕರಣಗಳು ಅವರ
ಮೇಲಿದೆ. ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರನ್ನು ಗಡೀಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ. ಎರಡೆರಡು ಬಾರಿಯೂ ರಾಜ್ಯ ಹೈಕೋರ್ಟು ಆ ಗಡೀಪಾರು ಆದೇಶವನ್ನು ಮಾರ್ಪಾಡುಗೊಳಿಸುವಂತೆ ಸೂಚನೆ ನೀಡಿದೆ. ಇವತ್ತಿಗೂ ಆ ಆದೇಶ ಊರ್ಜಿತದಲ್ಲಿ ಇದೆ. ಕಳೆದ ಬಾರಿ ಹೈಕೋರ್ಟು ಆದೇಶಕ್ಕೆ ತಡೆ ನೀಡಲು ನಿರಾಕರಿಸಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸುವಂತೆ ಸೂಚನೆ ನೀಡಿತ್ತು. ಅಲ್ಲಿವರೆಗೆ ಆ ಪ್ರಕರಣ ನಿಂತಿದೆ. ಈ ಪ್ರಕರಣದ ಮಧ್ಯೆಯೇ ಯಕ್ಷಗಾನ ಕಲಾವಿದರಿಗೆ ಮತ್ತು ಅವರ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಬೈದ ಪ್ರಕರಣ ದಾಖಲಾಗಿರೋದು. ಅಂತೂ ಇಂತೂ ಮಹೇಶೆಟ್ಟಿ ತಿಮರೋಡಿ ಅವರಿಗೆ ಉಜಿರೆಯಲ್ಲಿ ನಿಂತು ನಾನು ಇನ್ನೊಂದು ಹೋರಾಟ ಸಂಘಟಿಸ್ತೇನೆ ಎನ್ನುವಂತಹ ದಮ್ಮು ಸದ್ಯಕ್ಕೆ ಇಲ್ಲ. ಯಾಕಂತ ಹೇಳಿದರೆ ಅವರ ಮೇಲೆ ಹಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಇದೆ. ಯಾಕಂತೇಳಿ ಅವರು ಆಲೋಚನೆ ಮಾಡಿದ್ದು ಏನು ಅಂತ ಹೇಳಿದರೆ, ನಾವು ಯಾರ ಮೇಲೆ ಎಲ್ಲ ಆರೋಪಗಳನ್ನು ಮಾಡ್ತಾಯಿದ್ದೇವೆ ಅವರು ಯಾರಿಗೂ ನಮ್ಮ ಮೇಲೆ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಅಂಥೇಳಿ. ಆದರೆ ಬೇರೆ ಬೇರೆ ಅವಕಾಶಗಳಿತ್ತು. ಆ ಅವಕಾಶಗಳನ್ನು ಸಂಬಂಧಪಟ್ಟವರು ಕೈಗೊಂಡ ಕಾರಣಕ್ಕಾಗಿ ಮಹೇಶೆಟ್ಟಿ ತಿಮರೋಡಿಯವರ ಸುತ್ತ ಕಾನೂನಿನ ಬೇಲಿ ನಿರ್ಮಾಣಗೊಂಡಿದೆ. ಅಲ್ಲಿಯವರೆಗೆ ಮಹೇಶೆಟ್ಟಿ ತಿಮರೋಡಿಯವರು ಯಾವುದೇ ಸಾರ್ವಜನಿಕ ಸ್ಥಳಗಳಿಗೆ ಬರುವ ಸ್ಥಿತಿಯಲ್ಲಿ ಇಲ್ಲ. ಸದ್ಯಕ್ಕೆ ಅವರು ಮನೆಯಲ್ಲಿ ಇದ್ದಾರೆ ಎಂದು ಹೇಳುತ್ತಿದ್ದಾರಾದರೂ ಸಹ ಅದು ಸಹ ಖಚಿತತೆ ಇಲ್ಲ. ಪೊಲೀಸರು ಯಾವಾಗ ಬೇಕಾದರೂ ಅವರನ್ನು ಕರೆದುಕೊಂಡು ಹೋಗಿ ಪುತ್ತೂರು ಉಪವಿಭಾಗಾಧಿಕಾರಿಯರ ಆದೇಶದಂತೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಿಯೂ ಬರ್ಬೋದು. ಅದಕ್ಕೆ ಯಾವುದೇ ತಡೆ ಸದ್ಯಕ್ಕೆ ಇಲ್ಲ. ಈ ಮಧ್ಯೆ ರಾಜ್ಯ ಹೈಕೋರ್ಟು ಮಹೇಶೆಟ್ಟಿ ತಿಮರೋಡಿಯವರಿಗೆ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನನ್ನು ಪುತ್ತೂರು ಮಹಿಳಾ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿದೆ. ಆ ಷರತ್ತುಗಳಲ್ಲಿ ಪ್ರಮುಖವಾಗಿರುವುದು ಏನಂತ ಹೇಳಿದರೆ, ವಾರಕ್ಕೆ ಒಂದು ದಿನದಲ್ಲಿ ಬಂದು ಮಹಿಳಾ ಠಾಣೆಗೆ ಹಾಜರಾಗಬೇಕು ಎಂದು. 3 ವರ್ಷಗಳಿಗಿಂತ ಕಡಿಮೆ ಅವಧಿಯ ಶಿಕ್ಷೆಯ ಪ್ರಮಾಣ ಇರುವಂತಹ ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಈ ರೀತಿಯ ಷರತ್ತನ್ನು ರಾಜ್ಯ ಹೈಕೋರ್ಟು ವಿಧಿಸಿದೆ ಅಂತ ಹೇಳಿದರೆ ಅದು ಕಾನೂನಿನ ಮೂಲಕವೇ ತಿಮರೋಡಿಯನ್ನು ಕಟ್ಟಿಹಾಕುವ ತಂತ್ರ ಎನ್ನುವುದಂತೂ ಸ್ಪಷ್ಟ. ತಿಮರೋಡಿಯವರು ಪುತ್ತೂರು ಮಹಿಳಾ ಠಾಣೆಗೆ ಯಾವಾಗ ಹಾಜರಾಗ್ತಾರೋ ಆ ಸಂದರ್ಭದಲ್ಲಿ ಅವರ ಮೇಲೆ ದಾಖಲಾಗಿರುವಂತಹ ಮತ್ತೊಂದು ಪ್ರಕರಣ, ಅಂದರೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣಕ್ಕೂ ಅವರು ಠಾಣೆಗೆ ಹಾಜರಾಗಲೇಬೇಕು. ಅದು ಸಹ ಇದೇ ರೀತಿಯ ಪ್ರಕರಣ. ಅದರಿಂದ ಒಟ್ಟಾರೆಯಾಗಿ ಕಾನೂನಿನ ಕುಣಿಕೆ ಮಹೇಶೆಟ್ಟಿ ತಿಮರೋಡಿಯವರಿಗೆ ಬಿಗಿಯಾಗುತ್ತಿದೆ ಎನ್ನುವುದಂತೂ ಸ್ಪಷ್ಟವಾಗುತ್ತಿದೆ.